2 ಮಾರ್ಕ್ ತೆಗೆದಿದ್ದವರು ಕೂಡ 15 ಮಾರ್ಕ್ ತೆಗಿತಾ ಇದ್ದಾರೆ. ಸೊ ಅಂತೆಲ್ಲ ತುಂಬಾ ಎಕ್ಸಾಂಪಲ್ಸ್ ಇದೆ. 20 ಮಿನಿಟ್ಸ್ ಅವರಿಗೆ ರಿವಿಷನ್ ಮಾಡಿದ್ ನಾವು. ಓ ಹೌದಲ್ಲ, ಓಕೆ. ಅಂದ್ರೆ ನಾವೆಲ್ಲೇ ಕೆಲವೊಂದು ಸ್ಕೂಲ್ಸ್ಗೆ ಹೋಗಿ ಸೊ ಅವರು ರಿವಿಷನ್ ಒಂದು ಕ್ಲಾಸಿಗೆ ನಾರ್ಮಲ್ ಟೆಕ್ಸ್ಟ್ ಬುಕ್ ಥ್ರೂ ರಿವಿಷನ್ ಮಾಡಿಸಿದ್ವಿ, ಇನ್ನೊಂದು ಕ್ಲಾಸ್ಗೆ ಶಿಕ್ಷಕ ಥ್ರೂ ರಿವಿಷನ್ ಮಾಡಿದ್ವಿ. ವಿದಿನ್ 20 ಮಿನಿಟ್ಸ್ ಲೈವ್ ಇದು ಟೆಸ್ಟ್ 2 ಅಂದ್ರೆ ಆಫ್ಟರ್ ಇದಾದ ನಂತರ ಟೆಸ್ಟ್ ಮಾಡಿ. ಟೆಸ್ಟ್ 1 ಅಂದ್ರೆ ಫಸ್ಟ್ ಗೆ ಒಂದು ಟೆಸ್ಟ್. ಸೊ ಹೆಸರು ರಿವೀಲ್ ಮಾಡೋದು ಬೇಡ, ಬಟ್ ಸ್ಟಿಲ್ ಈ ಸ್ಟೂಡೆಂಟ್ ಇದ್ದು ನೋಡಿ ಬಿಫೋರ್ 8 ಆಫ್ಟರ್ 15. ಸೊ ಕರ್ನಾಟಕ ರಾಜ್ಯದ ಯಾರು ಬೇಕಿದ್ರು ಕೂಡ ಇದನ್ನ ವಿದ್ಯಾರ್ಥಿಗಳು ಉಪಯೋಗ ಮಾಡಿ ಎಕ್ಸಾಮ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಅನ್ನ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳುವ ಒಂದು ಕಾರಣದಿಂದಲೇ ಇವತ್ತು ನಿಮಗೆ ಈ ಎಪಿಸೋಡ್ ಅನ್ನ ಮಾಡ್ತಾ ಇರೋದು ನಾನು. ಶಿಕ್ಷಕ ಅಂತ ಹೇಳುವಂತದ್ದು ಒಬ್ಬ ವಿದ್ಯಾರ್ಥಿಗೆ ಸ್ಕೋರ್ ಮಾಡ್ಲಿಕ್ಕೆ, ಅಂದ್ರೆ ಅವನಿಗೆ ಮಾರ್ಕ್ ತೆಗೆಯುವುದು ಇಂಟೆನ್ಷನ್. ಈಗ ಪ್ರತಿ ವಿದ್ಯಾರ್ಥಿಗೂ ಕಲಿಯುವುದು ನಾಲೆಜ್ ಎಲ್ಲ ಓಕೆ, ಬಟ್ ಅದು ಕ್ಯಾಲ್ಕುಲೇಟ್ ಆಗೋದು ಸ್ಕೋರ್ ಅಲ್ಲಿ. ಆ ಒಂದು ವಾಟ್ಸ್ಆಪ್ ನಲ್ಲಿ ನೀವು ಹೋಗಿ ಕೇಳಿದ್ರೆ ಇಮಿಡಿಯೇಟ್ ಆಗಿ 1-2 ಸೆಕೆಂಡ್ಸ್ ಗಳ ಒಳಭಾಗದಲ್ಲಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇರುವಂತಹ ಉತ್ತರವೇ ನಿಮಗೆ ವಾಟ್ಸ್ಆಪ್ ಮೂಲಕವಾಗಿ AI ಶಿಕ್ಷಕ ಕೊಡುತ್ತಂತೆ. ನಾನು ನಿಮಗೆ ಒಂದು ನಂಬರ್ ಕೊಡ್ತೇನೆ, ಬೇಕಾದ್ರೆ ಹೆಲ್ಪ್ ಆಗ್ಲಿಕ್ಕೆ ನೀವು ಶೇರ್ ಮಾಡಬಹುದು. ಸೊ ಆ ನಂಬರ್ಗೆ ಹಾಯ್ ಅಂತ ಅವರು ಕಳಿಸಿದ್ರೆ ಡೈರೆಕ್ಟ್ ಅಲ್ಲೇ ಅವ್ರದ್ದು ರಿಜಿಸ್ಟ್ರೇಷನ್, ಅಂದ್ರೆ ಅವರ ಹೆಸರೆಂತ ಮತ್ತೆ ಕ್ಲಾಸ್ ಏನು ಅಂತೆಲ್ಲ ತಗೊಂಡು ಅಲ್ಲೇ ಪೇಮೆಂಟ್ ಕೂಡ ಅಲ್ಲೇ. ಒಳ್ಳೆಯ ರಿಸಲ್ಟ್ ಪಡಿಬೇಕು, ಒಳ್ಳೆಯ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಈ AI ಶಿಕ್ಷಕನ ಈ ಒಂದು ಅದ್ಭುತವಾದ ವಿಷಯ ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಹೆಲ್ಪ್ ಆಗುತ್ತೆ. 1-1.5 ತಿಂಗಳು ಇರೋದು ಮಕ್ಕಳಿಗೆ. ಇವಾಗ ಏನು ಅಂತ ಹೇಳಿದ್ರೆ ಎಷ್ಟು ಜಾಸ್ತಿ ರಿವಿಷನ್ ಮಾಡ್ತಾರೆ ಅಷ್ಟು ಜಾಸ್ತಿ ಮಕ್ಕಳು ತಲೆಯಲ್ಲಿ ಇಟ್ಕೊಳ್ತಾರೆ. ಒಬ್ಬ ವಿದ್ಯಾರ್ಥಿಗೆ ಅವ 10th ಬೋರ್ಡ್ ಎಕ್ಸಾಮ್ ಬರೆದಿದ್ದಾನೆ, ಅವ 10th ಬೋರ್ಡ್ ಎಕ್ಸಾಮ್ಗೆ ಏನ್ ಬೇಕು, ಯಾವ ಚಾಪ್ಟರ್ ವೈಸ್ ರಿವಿಷನ್ ಬೇಕಾ, ಚಾಪ್ಟರ್ ವೈಸ್ ರಿವಿಷನ್ ಕೊಡ್ತಾರೆ. ಸೊ ವಿದ್ಯಾರ್ಥಿಗಳಿಗೆ ಪಾಠವನ್ನ ಮಾಡ್ತಕ್ಕಂಥ ಶಿಕ್ಷಕರು ಕೂಡ ಇಮಿಡಿಯೇಟ್ ಆಗಿ ನಿಮಗೆ ಆನ್ಸರ್ಗಳು ಸಿಗಬೇಕು ಅಂತ ಹೇಳಿದ್ರೆ ಈ AI ಶಿಕ್ಷಕಿಗೆ ನೀವು ಒಂದು ವಾಟ್ಸಪ್ ಮೂಲಕ ಒಂದು ಹಾಯ್ ಅನ್ನ ಮಾಡಿದ್ರೆ ನಿಮಗೂ ಕೂಡ ಉತ್ತರಗಳು ತಕ್ಷಣದಲ್ಲಿ ಸಿಗ್ತಾ ಹೋಗುತ್ತೆ.